ನಮಸ್ತೆ ಗೆಳೆಯರೇ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನು ಇವತ್ತು ಮಾಹಿತಿ ಕೊಡ್ತಾ ಬಂದ್ಬಿಟ್ಟು MG ಬಾರಿಶ್ ಗ್ಯಾರೇಜ್ MG ಆಸ್ಟರ್ ಗಾಡಿ ಇದು, ಮ್ಯಾನ್ಯುಯಲ್ ಗಾಡಿ ಇದು. MG ಆಸ್ಟರ್ ಮ್ಯಾನ್ಯುಯಲ್ಲು, ಆಟೋಮೆಟಿಕ್ ಗಾಡಿ ಇದ್ರೂ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ಓಕೆನಾ, ಇದು ಮ್ಯಾನ್ಯುಯಲ್ ಗಾಡಿದು ಫಿಟ್ಟಿಂಗ್ ಡೀಟೇಲ್ಸ್ ಕೊಡ್ತಾಯಿದ್ದೀನಿ, ನೀವು ಇಲ್ಲೇ ನೋಡ್ಬೋದು. ದಯವಿಟ್ಟು ವಿಡಿಯೋ ಎಲ್ಲೇ ನೋಡ್ತಾಯಿದ್ರು ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ರಿಕ್ವೆಸ್ಟ್ ಮಾಡ್ತೇನೆ. ಅತಿ ಹೆಚ್ಚು ಜನಕ್ಕೆ ಈ ಮಾಹಿತಿ ರೀಚ್ ಆಗಲಿ. ಆಮೇಲೆ CNG ಹಾಕ್ಕೊಳ್ಳೋದ್ರಿಂದ ನಿಮ್ಮ ಪೆಟ್ರೋಲ್ ಖರ್ಚು ಏನಿದೆ ಅದರಲ್ಲಿ ಅರ್ಧಕ್ಕಿಂತ ಜಾಸ್ತಿ ಉಳಿಯುತ್ತೆ ನಿಮಗೆ, ಏನು ಹೇಳಿ. ಆಮೇಲೆ ನೀವು ಇಲ್ಲಿ ನೋಡ್ಬೋದು, CNG ಕೆಲಸ ಮಾಡಿದ್ಮೇಲೆ ಯಾವುದೇ ಥರ ಮೆಕ್ಯಾನಿಕ್ ಕೆಲಸ ಮಾಡೋಕ್ಕೆಲ್ಲ ಏನು ಅಡ್ಡ ಆಗೋಲ್ಲ ನಿಮಗೆ, ತುಂಬ ಕ್ಲಿಯರಾಗಿರುತ್ತೆ. ಏನು ಒಂದು 3-4 ಎಕ್ವಿಪ್ಮೆಂಟ್ ಆ್ಯಡ್ ಆಗುತ್ತೆ ಅಷ್ಟೇ, ಬೇರೆ ಇನ್ನೇನು ಆ್ಯಡ್ ಆಗೋಲ್ಲ ಇದರಲ್ಲಿ. ಇಷ್ಟೇ, ಫುಲ್ಲು ಕ್ಲಿಯರಾಗಿ ಜಾಗ ಇರುತ್ತೆ ನಿಮಗೆ, ನೋಡ್ಬೋದು. ಆಮೇಲೆ ಇನ್ನೊಂದೇನಂದ್ರೆ ನೀವು ಇಲ್ಲಿ ಗಮನಿಸ್ಬೋದು, ಫಿಲ್ಲಿಂಗ್ ವಾಲ್ ಇಲ್ಲಿ ಎಲ್ಲೂ ಇಲ್ಲ ನೋಡಿ. ಫಿಲ್ಲಿಂಗ್ ವಾಲು ಇಲ್ಲಿ ಎಲ್ಲೂ ಇಲ್ಲ. ಫಿಲ್ಲಿಂಗ್ ವಾಲ್ ಎಲ್ಲಿದೆ ಅಂತಂದರೆ ಪೆಟ್ರೋಲ್ ಕ್ಯಾಪ್ ಒಳಗಡೆನೇ ಇದೆ. ಇದು ಇಂಜನ್ ರೂಮ್ದು ನೋಡಿ. ಈ ಥರ ನಿಮ್ಮದು MG ವೆಹಿಕಲ್ಸ್ ಆಗಲಿ, ಯಾವುದೇ ಲಕ್ಸುರಿ ವೆಹಿಕಲ್ಸ್ ಇದ್ದರೂ ಕೂಡ ನೀವು CNG ಹಾಕ್ಕೋಬೋದು. ನಿಮ್ಮದ್ರಲ್ಲೂ ಕೂಡ ಅರ್ಧಕ್ಕಿಂತ ಜಾಸ್ತಿ ಪೆಟ್ರೋಲ್ ಖರ್ಚನ್ನ ಉಳಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಈ ಗಾಡೀಲಿ ಹಾಕಿರೋದು ಬಂದ್ಬಿಟ್ಟು ಸೀಕ್ವೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಿಟ್ ಹಾಕಿರೋದು ಇದರಲ್ಲಿ, ಅಂದರೆ ಲ್ಯಾಪ್ಟಾಪಲ್ಲಿ ಸೆಟ್ಟಿಂಗ್ ಮಾಡುವಂಥ ಕಿಟ್ಟು, ಸೀಕ್ವೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಿಟ್ ಅಂತ ಕರಿತೀವಿ. ಹಂಗಾಗಿ ನೋಡ್ಬೋದು, ಇಲ್ಲಿ ಈ ಥರ ಬರುತ್ತೆ. ಫಿಲ್ಲಿಂಗ್ ಬಂದ್ಬಿಟ್ಟು ಇಲ್ಲೇ ಕೊಟ್ಟಿದ್ದೀವಿ, ಪೆಟ್ರೋಲ್ ಗಾಡಿನೇ. ಇಂಥ ಅಫಿಷಿಯಲ್ ವೆಹಿಕಲ್ಗೆ ಹೋಗ್ಬಿಟ್ಟು ನಾವು ಬಾನೆಟ್ ಓಪನ್ ಮಾಡಿ ಗ್ಯಾಸ್ ಹಾಕ್ಸೋದು ಅಂದರೆ ಚೆನ್ನಾಗಿರಲ್ಲ, ಹಂಗಾಗಿ ಅಲ್ಲೇ ಕೊಟ್ಟಿದ್ದೀವಿ. ಆಮೇಲೆ ನೀವು ನೋಡ್ಬೋದು, ಇದು ಹಿಂದೆಗಡೆ ಟ್ಯಾಂಕ್ ಫಿಟ್ಟಿಂಗ್ ಮಾಡಿರೋದು ನೋಡ್ಬೋದು. ಇಲ್ಲಿ ನೀವು ಟ್ಯಾಂಕು ಯಾವುದೇ ಥರ ಸ್ವಲ್ಪ ಕೂಡ ಅಲ್ಲಾಡಲ್ಲ, ಅಷ್ಟು ನೋಡಿ ತುಂಬ ಫಿಟ್ಟಾಗಿ ಕೂತ್ಕೊಂಡಿದೆ. ಆಮೇಲೆ ಇಷ್ಟು ಜಾಗ ಇದೆ. ಸ್ಟೆಪ್ನಿ ಸೇಮ್ ಪ್ಲೇಸಲ್ಲೇ ಇದೆ, ಇಲ್ಲಿಂದಲೇ ಯೂಸ್ ಆಗುತ್ತೆ ಸ್ಟೆಪ್ನಿ. ನೀವು ಇಲ್ಲಿ ನೋಡ್ಬೋದು ನೋಡಿ, ಸ್ಟೆಪ್ನಿ ಒಳಗಡೆ ಟೈರ್ ಕಾಣ್ತಾ ಇದೆಯಲ್ಲ, ಇದೆಲ್ಲ ತೆಗಿಬೇಕು, ಅದಕ್ಕಾಗಿ ಓಪನ್ ಮಾಡ್ತಿಲ್ಲ ಅಷ್ಟೇ, ಅಲ್ಲಿಂದನೇ ತೆಗಿಬೋದು. ಸ್ಟೆಪ್ನಿ ಸೇಮ್ ಪ್ಲೇಸಿಂದನೇ ಯೂಸ್ ಆಗುತ್ತೆ. ಆಮೇಲೆ ಮೇಲ್ಗಡೆ ಇಷ್ಟು ಜಾಗ ಇದೆ, ನೀವು ಇಲ್ಲಿ ನೋಡ್ಕೋಬೋದು ನೋಡಿ, ಇಷ್ಟು ಜಾಗ ಇದೆ ನೋಡಿ. ಈ ಥರ ಹಿಂಗೆ ಈ ಥರ ಫಿಟ್ಟಿಂಗ್ ಬರುತ್ತೆ. ವೆರಿ ಸಿಂಪಲ್ಲಾಗಿ CNG ಫಿಟ್ಟಿಂಗ್ ಅಂತ ಅಷ್ಟೇ ಏನೋ ತುಂಬ ಕೆಲಸ ಮಾಡ್ತಾರೆ ಅಂತೇನಿಲ್ಲ. ಸೇಮ್ ಡೇ ವೆಹಿಕಲ್ ಡೆಲಿವರಿ ಇರುತ್ತೆ ನಿಮಗೆ, ನೀವು ಕೂಡ CNG ಫಿಟ್ ಮಾಡಿಸ್ಕೋಬೋದು. ಆಮೇಲೆ ಇಲ್ಲೇ ವಾಲು ಆನ್ ಆ್ಯಂಡ್ ಆಫ್ ಕೂಡ ಮಾಡ್ಕೋಬೋದು. ಎಮರ್ಜೆನ್ಸಿ ಟೈಮಲ್ಲಿ ಏನಾದ್ರು ಜಾಸ್ತಿ ದಿನ ನಿಲ್ಲಿಸ್ತೀರಾ, ಹಿಂಗೆ ಇಲ್ಲಿ ಆಫ್ ಮಾಡಬೇಕು ಅನ್ಸಿದ್ರೆ ನೀವು ಇಲ್ಲಿಂದ ಆಫ್ ಮಾಡ್ಕೋಬೋದು. ಫಿಟ್ಟಿಂಗ್ ಆದಮೇಲೆ ಎಲ್ಲ ಥರ ಲೀಕೇಜ್ ಎಲ್ಲ ಚೆಕ್ ಮಾಡಿ, ಆಮೇಲೆ ಲ್ಯಾಪ್ಟಾಪಲ್ಲಿ ಸೆಟ್ಟಿಂಗ್ ಎಲ್ಲ ಮಾಡಿ, ಟ್ರೈಲೆಲ್ಲ ಕೊಟ್ಟು ಪಿಕಪ್ ಎಲ್ಲ ಸೆಟ್ ಮಾಡಿ ಆಮೇಲೆ ಕಳಿಸ್ಕೊಡೋದು ಗಾಡಿ. ಹಂಗಾಗಿ ನೀವು ಇಲ್ಲಿ ನೋಡ್ಬೋದು, ಏನು ತೊಂದರೆ ಇಲ್ಲ. ಸೇಫ್ಟಿ ಬಗ್ಗೆ ಎಲ್ಲ ಏನು ತೊಂದರೆ ಇಲ್ಲ ಸರ್. ಗೌರ್ಮೆಂಟಿಂದ ಅಪ್ರೂವ್ಡ್ ಇರುವಂಥ ಟ್ಯಾಂಕು ಮತ್ತು ಕಿಟ್ಸೇ ಯೂಸ್ ಮಾಡೋದು. ಹಂಗಾಗಿ RTO ಎಂಟ್ರಿ ಕೂಡ ನೀವು ಮಾಡಿಸ್ಕೋಬೋದು, RTO ಎಂಡಾಸ್ಮೆಂಟ್ ಕೂಡ ಇರುತ್ತೆ. ಈ ಥರ ಬರೀ 23,000 ಗಾಡಿ ಓಡಿದೆ. ಬ್ರ್ಯಾಂಡ್ ನ್ಯೂ ಕಲರ್ ಟಾಪ್ ಎಂಡ್ ಮಾಡಲ್ ಮ್ಯಾನ್ಯುಯಲ್ ಗಾಡಿ ಇದು. ನೀವು ಇಲ್ಲಿ ನೋಡ್ಬೋದು ನೋಡಿ, ಈ ಥರ ಮ್ಯಾನ್ಯುಯಲ್ಲು ಟಾಪ್ ಎಂಡು ಹಿಂಗಾಗಿ ನಿಮ್ಮದು ಯಾವುದೇ ಪೆಟ್ರೋಲ್ ವೆಹಿಕಲ್ ಇರಲಿ, ಆಟೋಮೆಟಿಕ್ ಇರಲಿ, ಯಾವುದೇ ಇರಲಿ, ನೀವು CNG ಹಾಕಿಸ್ಕೊಳ್ಳಿ. ನಿಮ್ಮದು ಕೂಡ ಫ್ಯೂಲ್ ಬಜೆಟ್ ಸೇವ್ ಮಾಡಿ ಅಂತ ಹೇಳ್ತಾ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮೊನ್ನೆ ಒಂದು BMW 6 ಸಿಲಿಂಡ್ರಿಗೆ ಮಾಡಿದ್ದೀನಿ, ಬಟ್ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅರ್ಜೆಂಟಲ್ಲಿ ಕಳಿಸ್ಬಿಟ್ಟೆ. MG ಗಾಡಿಗಳು, MG ಮತ್ತು ಆಸ್ಟರ್, ಎಕ್ಟರ್ ಇವೆಲ್ಲ ಮೊದಲು ಮಾಡಿದ್ದೀವಿ. ಅವತ್ತು ನಾವೆಲ್ಲ ಬ್ಯುಸಿ ಇದ್ದಾಗ ವೀಡಿಯೋ ಮಾಡಿರಲ್ಲ, ಹಂಗಾಗಿ ಕವರ್ ಮಾಡಿರಲ್ಲ, ಅದಕ್ಕಾಗಿ ಇವತ್ತು ಮಾಡ್ಕೊಳ್ತಾ ಇದ್ದೀವಿ. ನೀವು ಅಷ್ಟೇ, ನಿಮ್ಮದು ಯಾವುದೇ ವೆಹಿಕಲ್ ಇರಲಿ, CNG ಬಗ್ಗೆ ಏನೇ ಮಾಹಿತಿ ಬೇಕಂದರೂ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಬ್ಯುಸಿ ಇದ್ದರೆ ವಾಟ್ಸಪ್ ಮಾಡಿ, ಇನ್ಫಾರ್ಮ್ ಮಾಡ್ತೀವಿ, ರಿಪ್ಲೈ ಮಾಡ್ತೀವಿ. ನೀವು ಅಷ್ಟೇ CNG ಬೇಕಾದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ ಯೂಟ್ಯೂಬಲ್ಲಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು CNG ಹಾಕ್ಕೊಳ್ಳಿ, ನಿಮ್ಮದು ಕೂಡ ಅರ್ಧಕ್ಕಿಂತ ಜಾಸ್ತಿ ಪೆಟ್ರೋಲ್ ಕಾಸ್ಟ್ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.